ಇದೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆ ಚನ್ನರಾಯಪಟ್ಟಣ ವತಿಯಿಂದ ಹಾಗೂ ರಾಜ್ಯದಿಂದ 21/7/2024ನೇ ತಾರೀಕು ಹುತಾತ್ಮರ ದಿನ ನಡೆಯಬೇಕಾಗಿತ್ತು. ಕಾರಣಾಂತರದಿಂದ 31/7/2024ರಂದು ನಡೆಯುವುದಾಗಿದೆ. ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ನಂಜನಗೂಡಿನಲ್ಲಿ ಏರ್ಪಡಿಸಲಾಗಿದೆ. ಪ್ರತಿಯೊಬ್ಬರೂ ಸ್ವಾಗತ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಅಲ್ಲಾಪುರ ಮಂಜೇಗೌಡರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಯುವ ಘಟಕದ ವಿನೋದ್ ಗೌಡ್ರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಚಾರ ವಾಹಿನಿ ಕಾರ್ಯ ಅಧ್ಯಕ್ಷರಾದ ಕನ್ನಡಕ ಸಂಚಾರಿ ಟಿವಿ ವರದಿಗಾರ ಹುಲಿಕೆರೆ ಶಂಕರೇಗೌಡರು, ಚನ್ನರಾಯಪಟ್ಟಣ ಇವರುಗಳು ಮತ್ತು ನಂಜನಗೂಡು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಏನು ರೈತ ಹುತಾತ್ಮ ಕಾರ್ಯಕ್ರಮನ ರೈತರು ಏನು ಬಲಿಯಾದರು, ಈ ದೇಶಕ್ಕೆ ರಾಜ್ಯಕ್ಕೆ ಅನ್ನ ಹಾಕಂತ ರೈತರು ಗುಂಡೇಟಿಗೆ ಏನು ಬಲಿಯಾದರು, ಅವ್ರದ ಪ್ರತಿ ವರ್ಷವೂ ಜುಲೈ 21ಕ್ಕೆ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ವರ್ಷವೂ ಆಚರಣೆ ಮಾಡ್ಕೊಂಡು ಬರ್ತೀವಿ. ಅದೇ ಥರ ಈ ವರ್ಷ ಮೈಸೂರು ಜಿಲ್ಲೆ ನಂಜನಗೂಡಲ್ಲಿ 21ಕ್ಕೆ ನಡಿಬೇಕಾಯಿತು. ಅಂದರೆ 21ಕ್ಕೆ ಏನಿವತ್ತು ನದಿ ಎತ್ತು ಉಕ್ಕಿ ದೇವಸ್ಥಾನ ಮತ್ತು ಕಲ್ಲಮ್ಮನ ರೋಡೆಲ್ಲ ಏನು ಹೇಳ್ತೀವಿ, ಒಂದು ಜಿಲ್ಲಾಡಳಿತ ರೆಡ್ ಅಲರ್ಟ್ ಏನು ಕೊಟ್ಟರು ಆ ಕಾರ್ಯಕ್ರಮನ ಇದೇ ತಿಂಗಳು 31ಕ್ಕೆ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಹೋರಾಟಗಾರರು, ಮಹಿಳೆ ಹೋರಾಟಗಾರರು ಎಲ್ಲರೂ ನಂಜನಗೂಡಕ್ಕೆ ಸೇರ್ತಕ್ಕದ್ದು. ವಿಶೇಷ ಏನು ಅಂತಂದರೆ ಪ್ರತಿ ವರ್ಷವೂ ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಅಧಿಕಾರಿ ವರ್ಗದವರಿಗಿರ್ಬೋದು, ರೈತರ ದಿನಾಚರಣೆ ದಿವಸ ಅವತ್ತು ಏನು ಸಾಧಕರಿದ್ದಾರೆ, ಏನು ಒಂದು ಈ ರಾಜ್ಯಕ್ಕೆ ಒಂದು ಸೇವೆ ಸಲ್ಲಿಸಿದ್ದಾರೆ ಅವ್ರನ್ನ ಗುರುತಿಸಿ ರಾಜ್ಯದ ರೈತ ಸಂಘ ಅವತ್ತಲ್ಲಿ ಸನ್ಮಾನ ಸ್ವತಃ ಇಟ್ಕೊಂಡಿದ್ದೀವಿ. ಇವತ್ತು ಎಲ್ಲ ಹೋರಾಟಗಾರರು ನಂಜನಗೂಡು ಸೇರಬೇಕು. ಈಗ ರಾಜ್ಯದ ಅಧ್ಯಕ್ಷರು ಅಲ್ಲಾಪುರ ಮಂಜೇಗೌಡರು, ರಾಜ್ಯದ ಯುವ ಘಟಕದ ಅಧ್ಯಕ್ಷರು ನಮ್ಮ ವಿನೋದ್ ಗೌಡ್ರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ನಂಜುಂಡಪ್ಪನವರು, ಚಿಕ್ಕಬಳ್ಳಾಪುರ ಅಧ್ಯಕ್ಷರು ನಮ್ಮ ಪ್ರಕಾಶ್ ಅವರು, ಯಲಂಕ ಅಧ್ಯಕ್ಷರು ನಮ್ಮ ಚಂದ್ರಶೇಖರು, ಹಾಸನ ಜಿಲ್ಲೆ ಗೌರವ ಅಧ್ಯಕ್ಷರು ಪ್ರಕಾಶ್ ಅಣ್ಣವರು, ತಾಲೂಕು ನಮ್ಮ ಯುವ ಘಟಕದ ಅಧ್ಯಕ್ಷರು ಗುರಣ್ಣವರು, ಅದೇ ಥರ ನಮ್ಮ ಮಹಿಳಾ ಹೋರಾಟಗಾರನ ನಮ್ಮ ವರಲಕ್ಷ್ಮಿ ಅವರು ಮತ್ತು ಎಲ್ಲ ಮಹಿಳಾ ಹೋರಾಟಗಾರರು ಇವತ್ತು ರೈತರ ವಿಚಾರದಲ್ಲಿ ಎಲ್ಲರೂ ಮಹಿಳೆಯರು ಮತ್ತು ಹೋರಾಟಗಾರರು, ಅನ್ನದಾತರು ಎಲ್ಲ ನಂಜನಗೂಡಿಗೆ ಸೇರ್ತಾ ಇದ್ದೀವಿ. ನಂಜನಗೂಡಲ್ಲಿ ರೈತ ಉದ್ಧಾರ ಕಾರ್ಯಕ್ರಮನ ಭಾರಿ ಅದ್ದೂರಿಯಾಗಿ ಎಲ್ಲ ಹೋರಾಟಗಾರರು ಇವತ್ತು ನಡೆಸಲಿದ್ದಾರೆ. ಎಲ್ಲರೂ ಬನ್ನಿ, ನಾವು ಬರೋಣ, ಹೋರಾಟ ಯಶಸ್ಸಾಗಲಿ, ಅವರ ಸತ್ತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾವೆಲ್ಲ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. 21ಕ್ಕೆ ಅಂದರೆ 21ಕ್ಕೆ ಏನಿವತ್ತು ನದಿ ಉಕ್ಕಿ ಇಡೀ ದೇವಸ್ಥಾನ ಮತ್ತು ಕಲ್ಲಮ್ಮನ ರೋಡೆಲ್ಲ ಏನು ನೀರು ತುಂಬಿ ಒಂದು ಜಿಲ್ಲಾಡಳಿತ ರೆಡ್ ಅಲರ್ಟ್ ಏನು ಕೊಟ್ಟರು ಆ ಕಾರ್ಯಕ್ರಮನ ಇದೇ ತಿಂಗಳು 31ಕ್ಕೆ ನಂಜನಗೂಡಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ಎಲ್ಲರೂ ನಂಜನಗೂಡಕ್ಕೆ ಸೇರ್ತಕ್ಕದ್ದು. ವಿಶೇಷ ಏನು ಅಂತ ಅಂದರೆ ಪ್ರತಿ ವರ್ಷವೂ ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಅಧಿಕಾರಿ ವರ್ಗದವರಿಗಿರ್ಬೋದು, ರೈತರ ದಿನಾಚರಣೆ ದಿವಸ ಅವತ್ತು ಏನು ಸಾಧಕರಿದ್ದಾರೆ, ಏನು ಈ ರಾಜ್ಯಕ್ಕೆ ಒಂದು ಸೇವೆ ಸಲ್ಲಿಸಿದ್ದಾರೆ ಅವ್ರನ್ನ ಗುರುತಿಸಿ ರಾಜ್ಯದ ರೈತ ಸಂಘ ಅವತ್ತಲ್ಲಿ ಸನ್ಮಾನ ಸ್ವತಃ ಇಟ್ಕೊಂಡಿದ್ದೀವಿ. ಇವತ್ತು ಎಲ್ಲ ಹೋರಾಟಗಾರರು ನಂಜನಗೂಡು ಸೇರಬೇಕು. ಈಗ ರಾಜ್ಯದ ಅಧ್ಯಕ್ಷರು ಅಲ್ಲಾಪುರ ಮಂಜೇಗೌಡರು, ರಾಜ್ಯದ ಯುವ ಘಟಕದ ಅಧ್ಯಕ್ಷರು ನಮ್ಮ ವಿನೋದ್ ಗೌಡ್ರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ನಂಜುಂಡಪ್ಪನವರು, ಚಿಕ್ಕಬಳ್ಳಾಪುರ ಅಧ್ಯಕ್ಷರು ನಮ್ಮ ಪ್ರಕಾಶ್ ಅವರು, ಯಲಂಕ ಅಧ್ಯಕ್ಷರು ನಮ್ಮ ಚಂದ್ರಶೇಖರು, ಹಾಸನ ಜಿಲ್ಲೆ ಗೌರವ ಅಧ್ಯಕ್ಷರು ಪ್ರಕಾಶ್ ಅಣ್ಣವರು, ತಾಲೂಕು ನಮ್ಮ ಯುವ ಘಟಕದ ಅಧ್ಯಕ್ಷರು ಗುರಣ್ಣವರು, ಅದೇ ಥರ ನಮ್ಮ ಮಹಿಳಾ ಹೋರಾಟಗಾರನ ನಮ್ಮ ವರಲಕ್ಷ್ಮಿ ಅವರು ಮತ್ತು ಎಲ್ಲ ಮಹಿಳಾ ಹೋರಾಟಗಾರರು ಇವತ್ತು ರೈತರ ವಿಚಾರದಲ್ಲಿ ಎಲ್ಲರೂ ಮಹಿಳೆಯರು ಮತ್ತು ಹೋರಾಟಗಾರರು, ಅನ್ನದಾತರು ಎಲ್ಲ ನಂಜನಗೂಡಿಗೆ ಸೇರ್ತಾ ಇದ್ದೀವಿ. ನಂಜನಗೂಡಲ್ಲಿ ರೈತ ಉದ್ಧಾರ ಕಾರ್ಯಕ್ರಮನ ಭಾಳ ಅದ್ದೂರಿಯಾಗಿ ಎಲ್ಲ ಹೋರಾಟಗಾರರು ನಡೆಸಲಿದ್ದಾರೆ. ಎಲ್ಲರೂ ಬನ್ನಿ, ನಾವು ಬರೋಣ, ಹೋರಾಟ ಯಶಸ್ಸಾಗಲಿ, ಅವರ ಸತ್ತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾವೆಲ್ಲ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ವರದಿಗಾರ ಹುಲಿಕೆರೆ ಶಂಕರೇಗೌಡ, ಚನ್ನರಾಯಪಟ್ಟಣ.